ಆಷಾಢ ಮಾಸದಲ್ಲಿ ಮುಮ್ಮಡಿ ಕೃಷ್ಣಾಜೋಡಿಯವರ ಜನ್ಮ ಆಗಿರೋ ತಿಂಗಳ ಕಾರಣಕ್ಕಾಗಿ ಅಂದಿನ ಕಾಲದಲ್ಲೇ ಇಲ್ಲಿ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಅಮ್ಮನವರ ವರ್ಧಂತಿ ಅದು ರೇವತಿ ನಕ್ಷತ್ರ ದಿನ ಆಗುತ್ತೆ. ಮತ್ತೆ ಪ್ರತಿ ಶುಕ್ರವಾರನೂ ಕೂಡ ವಿಶೇಷ ಪೂಜೆ ಅಂದಿನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿ ವರ್ಷನೂ ಕೂಡ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಬಹಳ ವಿಶೇಷ ಪೂಜೆ ಆಗುತ್ತೆ ಇಲ್ಲಿ ನಮ್ಮ ಬೆಟ್ಟದಲ್ಲಿ. ಈ ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದು ತಾಯಿ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ. ಇದು ಒಂದು ಪದ್ಧತಿ ಆಗಿರೋದು ಮೈಸೂರಿನಲ್ಲಿ. ಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಆಷಾಢ ಮಾಸದಲ್ಲಿ ಮುಮ್ಮಡಿ ಕೃಷ್ಣಾಜೋಡಿಯವರ ಜನ್ಮ ಆಗಿರೋ ತಿಂಗಳ ಕಾರಣಕ್ಕಾಗಿ ಅಂದಿನ ಕಾಲದಲ್ಲೇ ಇಲ್ಲಿ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಅಮ್ಮನವರ ವರ್ಧಂತಿ ಅದು ರೇವತಿ ನಕ್ಷತ್ರ ದಿನ ಆಗುತ್ತೆ. ಮತ್ತೆ ಪ್ರತಿ ಶುಕ್ರವಾರನೂ ಕೂಡ ವಿಶೇಷ ಪೂಜೆ ಅಂದಿನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿ ವರ್ಷನೂ ಕೂಡ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಬಹಳ ವಿಶೇಷ ಪೂಜೆ ಆಗುತ್ತೆ ಇಲ್ಲಿ ನಮ್ಮ ಬೆಟ್ಟದಲ್ಲಿ. ಈ ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದು ತಾಯಿ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ. ಇದು ಒಂದು ಪದ್ಧತಿ ಆಗಿರೋದು ಮೈಸೂರಿನಲ್ಲಿ. ಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೇನೆ.